ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಶ್ರೀಗಂಧ ಕಳ್ಳತನಕ್ಕೆ ಯತ್ನ, ಕಾಲಿಗೆ ಗುಂಡು. ಮೂಡಲಕೆರೆನ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ರಾತ್ರಿ ನಡೆದಂತಹ ಒಂದು ಅರಣ್ಯ ಅಧಿಕಾರಿಗಳ ಒಂದು ಶೂಟೌಟ್, ಅರಣ್ಯ ಅಧಿಕಾರಿಗಳು ಶ್ರೀಗಂಧ ಮರ ಕಳ್ಳತನ ಮಾಡುವಂತಹ ಆರೋಪಿಗಳ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಕುಮುದೇನಹಳ್ಳಿಯ ಅರಣ್ಯ ಪ್ರದೇಶದ 46 ಸರ್ವೆ ನಂಬರ್ನ ಅರಣ್ಯದಲ್ಲಿದ್ದೀವಿ. ಕೆಜಿಎಫ್ ರಸ್ತೆ ಮಾರ್ಗದ ಕಾಶಿಪುರ ಅರಣ್ಯ ಪ್ರದೇಶದಲ್ಲಿ ಮಂಗಳವಾರ ಬೆಳಗಿನ ಜಾವ 1 ರಿಂದ 3:30 ಗಂಟೆಯ ಅವಧಿಯಲ್ಲಿ ಶ್ರೀಗಂಧ ಮರ ಕಳ್ಳತನ ಮಾಡುತ್ತಿದ್ದವನ ಕಾಲಿಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡು ಹಾರಿಸಿದ ಘಟನೆ ನಡೆದಿದೆ. ಶ್ರೀಗಂಧ ಕಳ್ಳತನಕ್ಕೆ ಯತ್ನಿಸುತ್ತಿದ್ದ ತಾಯ್ಲೂರು ಗ್ರಾಮದ ಬತ್ಯಪ್ಪ ಎಂಬುವನ ಕಾಲಿಗೆ ಗುಂಡು ತಾಗಿದ್ದು 5 ಜನ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಬತ್ಯಪ್ಪ ಆಂಧ್ರ ಪ್ರದೇಶದ 5ರೊಂದಿಗೆ ಶ್ರೀಗಂಧ ಕಳ್ಳತನಕ್ಕೆ ಬಂದಿದ್ದರು. ಶ್ರೀಗಂಧ ಮರ ಕಳ್ಳತನ ಮಾಡುವ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಗಾರ್ಡ್ ಅನಿಲ್ ಸಿದ್ದರಾಮ್ ಫರೀದ್ ಬಂದಿದ್ದಾರೆ. ಬಳಿಕ ಶ್ರೀಗಂಧ ಕಳ್ಳತನವನ್ನು ತಡೆಯಲು ಮುಂದಾಗಿದ್ದು ಶರಣಾಗುವಂತೆ ಆರೋಪಿಗಳಿಗೆ ಸೂಚಿಸಿದ್ದಾರೆ. ಆರೋಪಿಗಳು ಗಾರ್ಡ್ ಅನಿಲ್ ಸಿದ್ದರಾಮ್ ಫರೀದ್ ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಈ ವೇಳೆ ಗಾರ್ಡ್ ಅನಿಲ್ ಸಿದ್ದರಾಮ್ ಫರೀದ್ ಬತ್ಯಪ್ಪ ಹಾಗೂ ಈತನ ಸಹಚರರ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಗುಂಡೇಟು ತಿಂದ ಬತ್ಯಪ್ಪನ ಸಹಚರರಾದ ಎನ್ ಸೀನಪ್ಪ, ವಿ ಸೀನಪ್ಪ, ಕೆ ರವಿ, ಸುರೇಶ್, ಮಹೇಂದ್ರ ಎಸ್ಕೇಪ್ ಆಗಿದ್ದು ಇವರನ್ನು ಬಂಧಿಸಲು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಗುಂಡೇಟಿನಿಂದ ನರಳಾಡುತ್ತಿದ್ದ ಬತ್ಯಪ್ಪನನ್ನು ಮುಳುಬಾಗಿಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಪ್ರಕರಣ ಮುಳುಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. 60 ರಿಂದ 70 ಕೆಜಿ ಶ್ರೀಗಂಧ ತುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆರ್ಎಫ್ಒ ಜ್ಯೋತಿ ತಿಳಿಸಿದ್ದಾರೆ. ಡಿವೈಎಸ್ಪಿ ನಂದಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್ ಸತೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕೆರೆನ ಸುದ್ದಿ. ಇಲ್ಲೇ ನಡೆದಂತಹ ಘಟನೆಗಳು, ಇಲ್ಲೆಲ್ಲ ಏನು ಕಳ್ಳರು ಶ್ರೀಗಂಧ ಮರಗಳನ್ನು ಕಟ್ ಮಾಡಿ ಅದನ್ನು ಸಾಗಿಸುವಂತಹ ಕೆಲಸ ಸುಮಾರು 15 ದಿವಸಗಳಿಂದ ನಡೀತಾ ಇದ್ದು ಅಂತ ತಿಳಿದು ಬಂದಿದೆ. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಅರಣ್ಯ ಅಧಿಕಾರಿಗಳು ಕಾವಲು ಕಾಯ್ದು ಆ ಕಳ್ಳರನ್ನು ಹಿಡಿಯಲು ಸಾಹಸಪಟ್ಟು ಆ ಕಳ್ಳರ ಗುಂಪಿನಿಂದ ಒಬ್ಬರನ್ನು ಶೂಟೌಟ್ ಮಾಡಿದ್ದಾರೆ. ಅವರ ಹೆಸರು ಬತ್ಯಪ್ಪ ಸಣ್ಣಪ್ಪ ಜೈನ ಅಂತ ಗೊತ್ತಾಗ್ತಾ ಇದೆ. ಅವ್ರನ್ನ ಶೂಟ್ ಮಾಡಿದಂಥ ವ್ಯಕ್ತಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಏನು ನಮ್ಮ ಕೋಲಾರದ ಪೊಲೀಸ್ ಅಧೀಕ್ಷಕರು ಇವರೆಲ್ಲರೂ ಒಂದು ತನಿಖೆಯ ಹಂತದಲ್ಲಿ ಅವರು ಯಾರು ಏನು ಅಂತ ತನಿಖೆ ಮಾಡ್ತಿರೋ ತಾವೆಲ್ಲ ನೋಡ್ತಿರ್ಬೋದು. ಈ ನಡೆದು ಕಟ್ ಮಾಡಿದ್ದಾರೆ, ಬುಡವನ್ನು ತೊಗೊಂಡು ಹೋಗಿದ್ದಾರೆ. ತಾವು ನೋಡ್ತಾ ಇರ್ಬೋದು, ಕಟ್ ಮಾಡಿ ಬುಡವನ್ನು ತೊಗೊಂಡು ಹೋಗಿರುವಂಥದ್ದು. ವಿಶೇಷವಾಗಿ ಆ ಬುಡದಲ್ಲಿ ಅದರ ಪರಿಮಳ ಅಂತ, ಏನು ಶ್ರೀಗಂಧದ ಪರಿಮಳ ಜಾಸ್ತಿ ಇರುತ್ತೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಇದೊಂದು ಶ್ರೀಗಂಧ ಇದು ಇದೆ, ಇದು ಕಟ್ ಮಾಡಿದ್ದಾರೆ, ಇಲ್ಲಿ ಅಲ್ಲೂ ಕಟ್ ಮಾಡಿದ್ದಾರೆ. ವಿಶೇಷವಾಗಿ ಏನಪ್ಪ ಅಂದರೆ ಸುಮಾರು 1 ವಾರ 15 ದಿವಸದಿಂದ ಅರಣ್ಯ ಅಧಿಕಾರಿಗಳು ಈ ಕಳ್ಳರನ್ನು ಹಿಡಿಬೇಕು ಅಂತ ತುಂಬ ಸಾಹಸ ಪಟ್ಟು ರಾತ್ರಿ ಅರಣ್ಯದಲ್ಲಿ ಏನು ಗಂಧದ ಮರ ಕಡಿಯೋಕ್ಕೆ ಅಂತ ಬಂದಿರೋದಕ್ಕೆ ಅರಣ್ಯ ಅಧಿಕಾರಿಗಳು ಅವ್ರನ್ನ ಟ್ರೇಸ್ ಮಾಡಿ ತುಂಬ ಒಂದು ರಿಸ್ಕ್ ತೊಗೊಂಡು ಅವ್ರನ್ನ ಶೂಟೌಟ್ ಮಾಡಿರೋದಂತಿರ್ಬೋದು. ನೀವು ನೋಡ್ತಾ ಇರ್ಬೋದು ಹಿಂದೆ ದೃಶ್ಯಾವಳಿಗಳಲ್ಲಿ ಏನಾಗ್ತಿದೆ ಅಂದರೆ, ಈಗ ಫಾರ್ಮ್ ಪಾರ್ಟ್ಸ್ ಅಂದರೆ ಶೂಟೌಟ್ ಹೆಂಗೆ ನಡೀತು ಏನು ಅಂತ ಕೋಲಾರದಿಂದ ಬಂದ ಅಧಿಕಾರಿಗಳು ಅದನ್ನು ತನಿಖೆಯ ಪ್ರಕರಣವನ್ನು ದಾಖಲಿಸ್ಕೊಂಡು ತನಿಖೆ ಮಾಡ್ತಿದ್ದಾರೆ. ಎಲ್ಲ ನೋಡ್ತಾ ಇರ್ಬೋದು. ಫಾರೆಸ್ಟ್ ನಂಬರ್ ಅಂದರೆ 46 ಸರ್ವೆ ನಂಬರಲ್ಲಿ ಈ ಘಟನೆ ನಡೆದಿರುವಂಥದ್ದು. ಏನು ಅಲ್ಲಿ ಶೂಟೌಟ್ ನಡೆದ ಸ್ಥಳದಲ್ಲಿ ಪೊಲೀಸವರು ಒಂದು ಪಹರೆಯನ್ನು ಹಾಕಿ ಅದು ಹೆಂಗೆ ನಡೀತು ಅನ್ನೋದು ಇದನ್ನೆಲ್ಲ ತನಿಖೆ ಮಾಡ್ತಿದ್ದಾರೆ. ನಿಜವಾಗಿಯೂ ನಾವು ಅರಣ್ಯ ಅಧಿಕಾರಿಗಳನ್ನ ಮೆಚ್ಚಲೇಬೇಕು. ಅಷ್ಟೊತ್ತು ಮಧ್ಯರಾತ್ರಿಯಲ್ಲಿ ಕಳ್ಳರನ್ನು ಹಿಡಿದು ಅವ್ರು ತಪ್ಪಿಸ್ಕೊಂಡು ಹೋಗಿ ಇವ್ರ ಮೇಲೆ ದಾಳಿ ಅಂಥದ್ದು ಸಂಭವ ಆದಾಗ ಇಂತಹ ಘಟನೆಗಳು ನಡೆಯುತ್ತದೆ. ಮೂಡಲಕೆರೆನ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.